ಆಯಿತು. ಎಸ್, ಇವರು ಯಾರು ನಮ್ಮ ಅಶ್ವಿನ್ ಅವರೇ, ಈಗ ಸಾರಾ ಸಗಟಾಗಿ ಒಂದು 15 ವರ್ಷಗಳ ಅಥವಾ 70 ವರ್ಷಗಳ ಈ ದೇಶದಲ್ಲಿ ಅತಿ ಹೆಚ್ಚು ಆಡಳಿತ ನಡೆಸಿರೋದು ಕಾಂಗ್ರೆಸ್. ಏನೇ ಕೆಟ್ಟಾಗಿದ್ರು ಅದಕ್ಕೆ ಕಾಂಗ್ರೆಸ್ಸೇ ಕಾರಣ, ಏನು ಒಳ್ಳೆಯದಾದ್ರೂ ಅದಕ್ಕೆ ಕಾಂಗ್ರೆಸ್ಸೇ ಕಾರಣ. ಹೌದಾ? ಯಾಕಂದ್ರೆ ಅತಿ ಹೆಚ್ಚು ಆಡಳಿತ ನಡೆಸಿರೋರು ಅವರೇ. ಏನೇ ಒಳ್ಳೆಯದಾದ್ರೂ ಕಾಂಗ್ರೆಸ್ ಕಾರಣ, ಏನೇ ಕೆಟ್ಟದಾದ್ರೂ ಕೂಡ ಕಾಂಗ್ರೆಸ್ ಕಾರಣ. ಹಾಗಂತ ಎಲ್ಲದೂ ಒಳ್ಳೆಯದೇ ಆಗಿದೆಯಾ, ಎಲ್ಲದೂ ಕೆಟ್ಟದೇ ಆಗಿದೆಯಾ? 15 ವರ್ಷದ ಸಾಧನೆಯನ್ನು 1 ಅವರಲ್ಲಿ ಹೇಳಿ ಅಂದರೆ ಕಷ್ಟ. 70 ವರ್ಷದ ಸಾಧನೆಯನ್ನು 1 ಅವರಲ್ಲಿ ಹೇಳಿ ಅಂದ್ರೂ ಕಷ್ಟ. ಈಗ ಪ್ರಿಯಾಂಕಾ ಗಾಂಧಿ ಅವರು ಒಂದು ಮಾತು ಹೇಳಿದ್ರು ನೋಡಿ, ಒಂದೇ ಭಾರತ್ಗೆ ನೀವು ಒಂದು ಇಡೀ ದಿನ ಚರ್ಚೆ ಮಾಡಿದ್ರಿ. ಜವಾಹರ್ಲಾಲ್ ನೆಹರು ಅವ್ರನ್ನ ಟೀಕೆ ಮಾಡೋದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡಿ 10 ಅವರು 12 ಅವರು 15 ಅವರು 1 ದಿನಾನೋ 2 ದಿನಾನೋ ಎಷ್ಟು ಬೇಕೋ ಅಷ್ಟು ಬೈಕೊಳ್ಳಿ. ಇಂದಿರಾ ಗಾಂಧಿನ ಬೈರಿ, ನೆಹರೂನ್ ಬೈರಿ, ರಾಜೀವ್ ಗಾಂಧಿನ ಬೈರಿ, ಎಷ್ಟಾಗುತ್ತೆ ಅಷ್ಟು ಬೈರಿ. ಬೈದಾದ ಮೇಲೆ ಅಟ್ಲೀಸ್ಟ್ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಟೈಮ್ ಫಿಕ್ಸ್ ಮಾಡಿ ಅಂತ. ಸೊ ಹೀಗಾಗಿ ನಮ್ಮ ಸಂಸತ್ತು ನೋಡಿ, ಅಥವಾ ನಮ್ಮ ಈಗ ಇಲ್ಲಿ ವಿಧಾನಮಂಡಲದ ಅಧಿವೇಶನ ನೋಡಿ, ಬೇಡಾಗಿದ್ದ ವಿಚಾರಗಳೇ ಚರ್ಚೆ. ಒಂದು ಕಮ್ಯುನಲ್ ಚರ್ಚೆ, ಇಲ್ಲದೆ ಇದ್ದರೆ ದ್ವೇಷ ಭಾಷಣದ ಚರ್ಚೆ, ಇಲ್ಲಾಂದರೆ ಒಂದೇ ಮಾತರಂ ಚರ್ಚೆ, ಇಲ್ಲದಿದ್ದರೆ ಇದೇ ಚರ್ಚೆ. ಅಂದರೆ ದೇಶದಲ್ಲಿ ಇರುವಂಥ RSS ಚರ್ಚೆ, ದೇಶದಲ್ಲಿರುವಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿಗೆ ಪೂರಕವಾದಂಥ ವಿಚಾರಗಳ ಬಗ್ಗೆ ನಮ್ಮಲ್ಲಿ ಕೇಂದ್ರದಲ್ಲೂ ರಾಜ್ಯದಲ್ಲೂ ಎಲ್ಲೂ ಚರ್ಚೆಗಳೇ ನಡೆಯಲ್ವಲ್ಲ ಸರ್? ಇಲ್ಲ ಮೇಡಮ್, ನಿಮ್ಮ ಒಂದು ಮಾತಿನಲ್ಲಿ ಒಂದು ಅರ್ಥ ಇದೆ. ಯಾಕೆಂತಂದರೆ ಕರೆಕ್ಟು, ಅಧಿವೇಶನಗಳಾಗೋದು ಚರ್ಚೆ ಮಾಡಬೇಕು. ನಾನು ಪುನಃ ದೇವರಾಜ ಅರಸ್ ಅವ್ರನ್ನ ಹೆಸರು ತಗೊಳ್ತೀನಿ ಅನ್ಕೋಬೇಡಿ. ಅವರು ವಿರೋಧ ಪಕ್ಷ ನಾಯಕರು ದೇವೇಗೌಡರು 20 ವರ್ಷ ಹೆಂಗಾರಿದ್ರು ಅವಾಗ. ನಾಗರತ್ನಮ್ಮ ಅನ್ನೋರು ಸ್ಪೀಕರ್ ಇದ್ದರು ಆವತ್ತಿನ ಕಾಲಕ್ಕೆ. ಎಷ್ಟು ಬಾರಿನೂ ವಿರೋಧ ಪಕ್ಷದವ್ರಿಗೆ ಅವಕಾಶ ಕೊಡದೆ ದೇವರಾಜ ಅರಸ್ ಅವ್ರನ್ನ ನೀವು ಮಾತಾಡಿ ಅಂತ ಹೇಳಿದಾಗಲೂ ದೇವರಾಜ ಅರಸ್ ಅವರು ಎದ್ದು ಹೇಳೋರಂತೆ, ವಿರೋಧ ಪಕ್ಷದಲ್ಲಿರೋ ನಾಯಕರುಗಳು, ಶಾಸಕರು, ಸದಸ್ಯರಿಗೆ ಅವಕಾಶ ಕೊಡಿ, ಚರ್ಚೆಗಳಾಗಬೇಕು, ಚರ್ಚೆಯಿಂದನೇ ನಮಗೆ ಫಲಿತಾಂಶ ಸಿಗೋದು ಅಂತ ಹೇಳೋರಂತೆ. ಇವತ್ತು ಏನಾಗ್ತಿದೆ ಮೇಡಮ್, ನೀವು ಅವಾಗಲಿಂದನೂ ಡಿಸ್ಕಷನ್ ಆಗ್ತಿದೆ. ಈಗ ಕೇಂದ್ರದಲ್ಲಿರೋಂಥ ನಮ್ಮ ಸಂಸದರು ಎಷ್ಟು ಸಂಸದರು ಇವಾಗ ಗೆದ್ದಾದ್ಮೇಲೆ ಅವರೆಲ್ಲರೂ ರಾಜ್ಯಕ್ಕೆ ಸಂಸದರು. ಅವರು ಏನೇ ಮಾಡಿದ್ರು, ಈಗ ಕುಮಾರಣ್ಣವರು ಬರೀ JDS BJP ಅವ್ರನ್ನೇ ನೋಡ್ಕೋಬೇಕಂತ ಎಲ್ಲ ರಾಜ್ಯದಲ್ಲಿರೋ ಎಲ್ಲ ಜಿಲ್ಲೆಗಳಿಗೂ ಅವ್ರು ಸಂಸದರಾಗಿ ಕೆಲಸ ಮಾಡಬೇಕು. ನನ್ನ ಒಂದು ಪ್ರಶ್ನೆ ಇಷ್ಟೇ ಮೇಡಮ್, ಕುಮಾರಣ್ಣವರು ಒಂದು 6 ತಿಂಗಳಿಂದನೂ ಹೇಳ್ತಿದ್ದಾರೆ, ದಯವಿಟ್ಟು ಈಗ ರಾಜಕೀಯವನ್ನು ಹೊರತುಪಡಿಸಿ ನಮ್ಮ ಹಗ್ಗ ಜಗ್ಗಾಟವನ್ನು ಸೈಡಿಗೆ ಬದಿಗಿಟ್ಟು ನಾವೆಲ್ಲರೂ ಸಂಸದರು ಶಾಸಕರಾದಿಯಾಗಿ ಬನ್ನಿ, ಯೋಜನೆಗಳನ್ನ ತರೋಣ, ಉತ್ತಮವಾದಂಥ ಆಡಳಿತಗಳನ್ನ ನೀವೂ ಕಾಂಗ್ರೆಸ್ ಅವರು ರಾಜ್ಯದಲ್ಲಿ ಕೊಡಿ ಅಂತ ಹೇಳ್ತಿದ್ರೆ, ಮಾನ್ಯ ಕೈಗಾರಿಕಾ ಸಚಿವರು MB ಪಾಟೀಲ್ರವರು ಹೋಗೋಕ್ಕೆ ಮನಸ್ಸು ಕೊಡಲ್ಲ. DK ಶಿವಕುಮಾರ್ ಅವರಂತೂ ಬೇಕೇ ಆಗಿಲ್ಲ. ಅವ್ರು ಕಂಡ್ರೆ ನಾನೇನಕ್ಕೆ ಹೋಗಬೇಕು ಅಂತಾರೆ. ಸಿದ್ದರಾಮಣ್ಣವರು ಇಲ್ಲೇ ಅವರು ಒಂದು ಸಿದ್ದರಾಮಣ್ಣವರು ಕಳೆದ 5 ವರ್ಷದಲ್ಲಿದ್ದಂಥ ಸಿದ್ದರಾಮಣ್ಣವರು ಇವತ್ತಿಲ್ಲ. ಆ 5 ವರ್ಷ ಕೊಟ್ಟಂಥ ಇದನ್ನು ಚರ್ಚೆಗಳನ್ನ ನಾವು ತುಂಬ ಚರ್ಚೆ ಮಾಡ್ಬೋದು. ಸಿದ್ದರಾಮಣ್ಣವ್ರು ಯೋಜನೆಗಳು ಕೊಟ್ಟರು, ಆ ಯೋಜನೆಗಳು ಕೊಟ್ಟರು. ಇವಾಗ 2.5 ವರ್ಷದಿಂದ ಒಂದು ಯೋಜನೆ ಕೊಡೋಕ್ಕಾಗ್ತಿಲ್ಲ. ಯಾಕೆಂದರೆ ಅವರಲ್ಲಿ ಏನೋ ನಾವು ಅದನ್ನು ಇವತ್ತಿನ ಚರ್ಚೆಯಲ್ಲಿಲ್ಲ. 1 ನಿಮಿಷ ಮೇಡಮ್, ಇಷ್ಟ ಆದ್ರೂ ರಾಜ್ಯಕ್ಕೆ ಪರವಾಗಿ ಕೇಂದ್ರ ಈಗ ಹೇಳ್ತು 60-40 ಅಂದಾಗ ನಾವು ಒಂದು ಕಡೆ ಇದಾಗತ್ತೆ ನೋಡಿ. ಉತ್ತರ ಭಾರತದಲ್ಲಿ ಇರೋ ಯಾವುದೋ ಒಂದು ಚಿಕ್ಕ ರಾಜ್ಯಕ್ಕೆ 60-90-10 ಅಂತ ಇಡ್ತಿದೆ. ನಮಗೆ 60-40 ನಾವು ಏನಾದರೂ ಕೇಳಿದ್ರೆ ಇನ್ನೂ ಪರವಾಗಿಲ್ವೇ, ನಾವು ದಿವಾಳಿ ಅಂತಾರೆ, ನಮ್ಮ ರಾಜ್ಯ ಯಾವತ್ತೂ ದಿವಾಳಿ ಆಗೋಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಒಂದು ಕಡೆ ಬರುತ್ತೆ. ಬಟ್ ಎಲ್ಲರೂ ಒಗ್ಗಟ್ಟಾಗಿ ನೀವುಗಳು ಏನಕ್ಕೆ ಶ್ರಮ ಹಾಕಲ್ಲ? ಚರ್ಚೆ ಇವತ್ತು ಉತ್ತರ ಕರ್ನಾಟಕ ಚರ್ಚೆ ಮೇಡಮ್, 12 ಜಿಲ್ಲೆಗಳು, ಬೆಳಗಾವಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಈ ಬಾಗಲಕೋಟೆ, ಈ ಜಿಲ್ಲೆಗಳ ಬಗ್ಗೆ ಎಲ್ಲಿ ಚರ್ಚೆಗಳಾಗ್ತಿದೆ ಮೇಡಮ್? ದ್ವೇಷ ಭಾಷಣ ಕಾಯ್ದೆ ತರಲಿಕ್ಕೆ ಬೆಳಗಾವಿ ಸುವರ್ಣಸೌಧನೇ ಬೇಕಾ? ನಾನು ಹೇಳೋದು ಚರ್ಚೆ ಮಾಡಿ, ಅದಕ್ಕೂ ಒಂದು ಟೈಮ್ ಇಟ್ಕೊಳ್ಳಿ. ಈ ಯೋಜನೆಗಳು ಎಷ್ಟು ನದಿಗಳಿದೆ ಮೇಡಮ್? ಮಹಾದಾಯಿ ಬರೀ ಸುಮ್ಮನೆ ನಾವು ಭಾಷಣಕ್ಕೆ ಉಪಯೋಗಿಸ್ಕೊಳ್ತೀವಿ. ಐ ಡು ಅಗ್ರಿ. ನೋಡಿ, ಈ ರಾಜ್ಯಕ್ಕೆ ಏನಾದರೂ ಆಗಬೇಕು ಅನ್ನೋದಾದರೆ ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ನೋಡಿದರೆ, ಅದು JDS ಪಾರ್ಟಿಯ ಬದ್ಧತೆ ನೋಡಿದರೆ, ಅದು ನೀರಾವರಿ ಯೋಜನೆಗಳಾಗಿರಬಹುದು ಅಥವಾ ದೊಡ್ಡ ದೊಡ್ಡ ಅಭಿವೃದ್ಧಿಗೆ ಪೂರಕವಾದಂಥ ಯೋಜನೆಗಳಾಗಿರಬಹುದು, ಅತಿ ಹೆಚ್ಚು ಕೊಡುಗೆ ಇದೆ JDS ಪಾರ್ಟಿ. ಕುಮಾರಸ್ವಾಮಿ ಅವರು ಈಗ ಸಚಿವರಿದ್ದಾರೆ, ಕೇಂದ್ರ ಸಚಿವರಿದ್ದಾರೆ, ಸಂಸದರಿದ್ದಾರೆ. ಏನಾದರೂ ಆಗೋದಿದ್ದರೆ ಅವ್ರ ಮುಖಾಂತರನೇ ಆಗಬೇಕು. ದಯಮಾಡಿ ಕುಮಾರಸ್ವಾಮಿ ಅವರು ರಾಜಕೀಯವನ್ನು ಬದಿಗೊತ್ತಿ ನಮ್ಮ ಮೇಕೆದಾಟು, ಮಹದಾಯಿ, ಭದ್ರಾ ಮೇಲ್ದಂಡೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಇಂಥ ವಿಚಾರಗಳು ಯಾಕಂದ್ರೆ ಆದ್ರೆ ಅವರಿಂದನೇ ಆಗಬೇಕು. ಯಾಕೆಂದ್ರೆ ಅಟ್ಲೀಸ್ಟ್
ಅಟ್ಲೀಸ್ಟ್ ಮೋದಿ ಅವರನ್ನ ಕೇಳಿ ಪಡ್ಕೊಂಡು ಬರುವಷ್ಟು ಶಕ್ತಿ ಅವ್ರಿಗಿದೆ ಅಂತ Yes, madam, yes. ಬಹಳಷ್ಟು ಜನ ಸಂಸದರು ಅವ್ರ ಮುಂದೆ ಮುಖ ಕೊಟ್ಟು ಮಾತಾಡುವಷ್ಟು ಕೂಡ ಧೈರ್ಯ ಇಲ್ಲ ಅವರಿಗೆ. ಹಾಗಾಗಿ ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯ ಮತ್ತು ಕೇಂದ್ರಕ್ಕೆ ಸೇತುವೆಯಾಗಿ ಇಲ್ಲಿಯ ಅಭಿವೃದ್ಧಿಗೆ ಪೂರಕವಾದಂಥ ಯೋಜನೆಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡು ಅವರ ಅವಧಿಯಲ್ಲಿ ಏನಾದ್ರೂ ಮಾಡಬೇಕು ಸರ್. ಮೇಕೆದಾಟು ಬಗ್ಗೆ ಮಾತಾಡೋಣ ಬನ್ನಿ. ಕಾಂಗ್ರೆಸ್ ಅವ್ರಿಗೆ ಇಷ್ಟ ಇಲ್ಲ ಮೇಡಮ್ ಮಾತಾಡ್ಲಿಕ್ಕೆ. ಚರ್ಚೆ ಮಾಡಿ ವಾಗ್ವಾದ ಏನು ಇಲ್ಲ ಮೇಡಮ್, ಇದ್ರಲ್ಲಿ ವಾಗ್ವಾದ ಇಲ್ಲ. ಮೊದಲು ಅನಂತ್ ಕುಮಾರ್ ಅವರಿದ್ರು, ಏನೇ ಇರಲಿ ಬಿಜೆಪಿ ಅವ್ರು ಯಾವುದೇ ಪಕ್ಷದವ್ರು ಇರಲಿ, ಆದರೆ ಅವರು ಕೇಂದ್ರಕ್ಕೂ ರಾಜ್ಯಕ್ಕೂ ಸೇತುವೆ ಥರ ಕೆಲಸ ಮಾಡ್ತಾ ಇದ್ರು. ಆ ವಿಷಯದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ ಎಕ್ಸ್ಪೆಕ್ಟೇಷನ್ಗೆ ಅವ್ರಿಗೂ ಈಗ ನಡೀತಾ ಇರುವಂಥ ರಾಜಕೀಯವಾದಂಥ ಈ ಏನಂತೀರಿ ಹಗ್ಗ ಜಗ್ಗಾಟದಲ್ಲಿ ನಮ್ಮವರು ಅಲ್ಲೋಗಲ್ಲ, ಅಲ್ಲವರು ಇಲ್ಲಿಗೆ ಬರಲ್ಲ, ಬರೀ ರಾಜಕೀಯ ಪೈಪೋಟಿಯಲ್ಲೇ ನಿರತರಾಗಿದ್ದಾರೆ. ಇದರಿಂದ ರಾಜ್ಯಕ್ಕೆ ತುಂಬ ತುಂಬ ಅನ್ಯಾಯ ಆಗ್ತಾ ಇದೆ. ಕಾಂಗ್ರೆಸ್ ಸಂಸದರ ಮಾತನ್ನು ಕೇಳಿಸಿಕೊಳ್ಳುವಷ್ಟು ತಾಳ್ಮೆ BJP ಸಂಸದರಿಗಿಲ್ಲ. BJP ಸಂಸದರಿಗೆ ಧೈರ್ಯವಾಗಿ ಕೇಳುವಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು, MB ಪಾಟೀಲ್ ಅವರು ಕಾಲಕ್ಕೆ ತಕ್ಕಂತೆ ಹೋಗಿ ಆಯಾ ಸಚಿವ ಇಲಾಖಾ ಮಂತ್ರಿಗಳ ಜೊತೆ ಚರ್ಚೆ ಮಾಡ್ಬೋದು, ನಾವಿಲ್ಲ ಅಂತ ಹೇಳಿಲ್ಲ. ಆದರೆ ಗಟ್ಟಿಯಾಗಿ ರಾಜ್ಯದ ಪರವಾಗಿ ಒಂದು ಧ್ವನಿಯಾಗಿ ಕೆಲಸ ಮಾಡಬೇಕಾಗಿರೋರು ಪ್ರಹ್ಲಾದ್ ಜೋಶಿ ಅಂಥವರು ಮತ್ತು ಕುಮಾರಸ್ವಾಮಿ ಅಂಥವರು. ಸೊ ರಾಜ್ಯದ ಜನರ ಮೂಲಕ ನಾನು ಪರವಾಗಿ ಅವ್ರು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಒಂದು ಸೇತುವೆಯಾಗಿ ರಾಜ್ಯಕ್ಕೆ ಅನ್ಯಾಯ ಆಗದೆ ಇರೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ದನಿ ಎತ್ತಬೇಕು ಅನ್ನೋದು ರಾಜ್ಯದ ಪರವಾಗಿ ನಾನು ಮಾತಿನ ಮೂಲಕ ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗ್ಬಿಟ್ರೆ ಸಾಕಿದು. ಎರಡೂ ಕಡೆ ನಮಸ್ತೆ, ನನ್ನ ಹೆಸರು ಆದಿತ್ಯ, ಸಾಮಾಜಿಕ ಕಾರ್ಯಕರ್ತ. ಸರ್, ನೀವು ನೋಡ್ತಾ ಇದ್ದೀರಾ ನಾರ್ತ್ ಕರ್ನಾಟಕದಲ್ಲೇ ಎಷ್ಟು ಯುವಕರು ಬೀದಿಗಿಳಿದು ಆತ್ಮಹತ್ಯೆ ಮಾಡಿಕೊಂಡು ಗೌರ್ಮೆಂಟ್ ಸೆಕ್ಟರ್ದು ಅನ್ಎಂಪ್ಲಾಯ್ಡ್ ಸೆಕ್ಟರ್ನ ಎಂಪ್ಲಾಯ್ ಜಾಗ ಫುಲ್ಫಿಲ್ ಮಾಡಿ ಇಡೀ ಕರ್ನಾಟಕ ಆಲ್ ಓವರ್ ಕರ್ನಾಟಕ. ಇದ್ರ ಬಗ್ಗೆ ಯಾರೇ ನಾಯಕರು ಜೋರಾಗಿ ಧ್ವನಿ ಎತ್ತಿ ಸದನದಲ್ಲಿ ಮಾತಾಡ್ತಾ ಇಲ್ಲ, ಹಾಗೂ ಇದ್ರ ಪರವಾಗಿ ಏನಾದರೂ ಗೌರ್ಮೆಂಟ್ ಸ್ಟೆಪ್ಸ್ ತಗೊಂಡಿದೆಯಾ ಅಂತ ನಿಮ್ಮ ಮೂಲಕ ನಾನು ಕೇಳಿ